ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಬೆಂಚ್ ಬೂಸ್ಟರ್ಸ್. ನಾನು ನಿಮ್ಮ ನಯನ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ನೋಡ್ತಾ ಇದ್ವಿ ಅಂದರೆ 10th ಸ್ಟ್ಯಾಂಡರ್ಡ್ 3rd ಚಾಪ್ಟರ್, ಅದರಲ್ಲಿ ಎಕ್ಸಸೈಸ್ 3.2 ಫಸ್ಟ್ ಮೇನ್ ಆಗಿತ್ತು. ಸೆಕೆಂಡ್ ಮೇನಲ್ಲಿ 3 ಪ್ರಾಬ್ಲಮ್ಸ್ ಆಗಿತ್ತು. ಇನ್ನು 4th ಪ್ರಾಬ್ಲಮ್ ಇವತ್ತು ಕಂಟಿನ್ಯೂ ಮಾಡೋಣ. ಸೊ 4th ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ, ದ ಟ್ಯಾಕ್ಸಿ ಚಾರ್ಜಸ್ ಇನ್ ಎ ಸಿಟಿ ಕನ್ಸಿಸ್ಟ್ ಆಫ್ ಫಿಕ್ಸ್ಡ್ ಚಾರ್ಜ್ ಟುಗೆದರ್ with the charge for the distance covered. For a distance of 10 km, the charge paid is 105 rupees, and for a journey of 15 km, the charge paid is 155 rupees. What are the fixed charges and the charge per kilometer, and how much does a person have to pay for traveling a distance of 25 km? So ಏನು ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಟ್ಯಾಕ್ಸಿ ಚಾರ್ಜಸ್ ಇನ್ ಎ ಸಿಟಿ ಕನ್ಸಿಸ್ಟ್ ಆಫ್ ಎ ಫಿಕ್ಸ್ಡ್ ಚಾರ್ಜ್. ಸೊ ಯಾವುದೇ ಒಂದಕ್ಕೆ ನಾವು ಫಿಕ್ಸ್ಡ್ ಚಾರ್ಜ್ ಅಂತ ಹೇಳಿದ್ರೆ ಫಸ್ಟ್ ಇಷ್ಟು ಕಿಲೋಮೀಟರ್ಗೆ ಅಂತೇಳಿ ಒಂದಷ್ಟು ಚಾರ್ಜ್ನ ಫಿಕ್ಸ್ಡ್ ಮಾಡಿರ್ತಾರೆ. ಅದನ್ನ ನಾವೇನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ. ಅದಾದ್ಮೇಲೆ ಫಿಕ್ಸ್ಡ್ ಆದ್ಮೇಲೆ ಎಕ್ಸ್ಟ್ರಾ ಕಿಲೋಮೀಟರ್ ಅದೇನು ಮಾಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದು ಏನಂತ ತಗೊಳ್ಳೋಣ, ನಾವು ವೈ ಅಂತ ತಗೊಳ್ಳೋಣ. ಅವ್ರು ಏನ್ ಹೇಳ್ತಾ ಇದ್ದಾರೆ, ದ ಟ್ಯಾಕ್ಸಿ ಚಾರ್ಜಸ್ ಇನ್ ಎ ಸಿಟಿ ಕನ್ಸಿಸ್ಟ್ ಆಫ್ ಎ ಫಿಕ್ಸ್ಡ್ ಚಾರ್ಜ್ ಟುಗೆದರ್ ವಿತ್ ಚಾರ್ಜ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್. ಫಸ್ಟ್ ಇಂತಿಷ್ಟು, ಫಾರ್ ಎಕ್ಸಾಂಪಲ್ ಒಂದು 5 ಕಿಲೋಮೀಟರ್ ಟ್ರಾವೆಲಿಂಗ್ಗೆ ಇಷ್ಟು ಚಾರ್ಜ್ ಅಂತ ಫಿಕ್ಸ್ ಮಾಡಿರ್ತಾರೆ. ಅದಾದ್ಮೇಲೆ ಒಂದು ಫಾರ್ ಎಕ್ಸಾಂಪಲ್ ಒಂದು 30 ರೂಪೀಸ್ 50 ರೂಪೀಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ನೆಕ್ಸ್ಟ್ ಆ 5 ಕಿಲೋಮೀಟರ್ ಅಥವಾ ಅವ್ರು ಎಷ್ಟು ಫಿಕ್ಸ್ ಮಾಡಿರ್ತಾರೋ ಅದಾದ್ಮೇಲೆ ಇನ್ನು ಎಷ್ಟೇ ಕಿಲೋಮೀಟರ್ ಜಾಸ್ತಿ ಆದ್ರೂ ಅದಕ್ಕೆ ಪರ್ ಕಿಲೋಮೀಟರ್ಗೆ ಇಷ್ಟು ರೂಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಈಗ ಕೊಟ್ಟಿರೋದೇನು ಅಂದ್ರೆ, ಟ್ಯಾಕ್ಸಿ ಚಾರ್ಜಸ್ ಇನ್ ಎ ಸಿಟಿ ಕನ್ಸಿಸ್ಟ್ ಆಫ್ ಎ ಫಿಕ್ಸ್ಡ್ ಚಾರ್ಜ್ ಟುಗೆದರ್ with a charge for the distance covered. For the distance of 10 km, distance of 10 km ಗೆ ಎಷ್ಟು ಅಮೌಂಟ್ ಪೇ ಮಾಡ್ತಿದ್ದಾರೆ, 105 rupees. ನೆಕ್ಸ್ಟ್ ಅಂಡ್ ಎ ಜರ್ನಿ ಆಫ್ 15 km ಗೆ 155. ಸೊ ಫಸ್ಟ್ ನಾವು ಇನಿಷಿಯಲ್ ಏನಂತ ತಗೊಳ್ಳೋಣ ಅಂತ ಹೇಳಿದ್ರೆ, ಲೆಟ್ ದ ಫಿಕ್ಸ್ಡ್ ಚಾರ್ಜ್ ಏನಂತ ತಗೊಳ್ಳೋಣ. ಲೆಟ್ ದ ಫಿಕ್ಸ್ಡ್ ಚಾರ್ಜ್ ಈಸ್ ಎಕ್ಸ್ ಅಂಡ್ per kilometer charge is y. ಫಿಕ್ಸ್ಡ್ ಚಾರ್ಜ್ ಅಂತ ತಗೊಂಡಿದೀವಿ x ರೂಪೀಸ್, ಪರ್ ಕಿಲೋಮೀಟರ್ ಚಾರ್ಜ್ ನ y ಅಂತ ತಗೊಂಡಿದೀವಿ. ಸೊ ಫಸ್ಟ್ ಫಿಕ್ಸ್ಡ್ ಚಾರ್ಜ್ x, ಎಷ್ಟು ಡಿಸ್ಟೆನ್ಸ್ ಫಸ್ಟ್ ಟ್ರಾವೆಲ್ ಆಗಿದೆ, ಫಾರ್ ಎ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್. ಸೊ ಈಕ್ವೇಶನ್ ಬರೀಬೇಕು. ಇದಕ್ಕೆ ನಾವೇನಂತ ಬರೋಣ, ಫಸ್ಟ್ ಫಿಕ್ಸ್ಡ್ ಚಾರ್ಜ್ ನ x ಅಂತ ತಗೊಂಡಿದೀವಿ. For a distance 10 km, the charge paid is 105 rupees. So first fixed charge x, ಅದಾದ್ಮೇಲೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದರೆ 10 km. ಸೊ ನಾವು ಪರ್ ಕಿಲೋಮೀಟರ್ ಚಾರ್ಜ್ ಅಂತ ತಗೊಂಡಿದೀವಿ y. Per kilometer charge is y. How much distance he traveled? 10. Then that is 10y equals, for 10 km how much he paid, 105 rupees. This is equation 1. So first ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿದ್ರೆ ಅದಕ್ಕೆ ಅಮೌಂಟ್ ಫಿಕ್ಸ್, ಅದನ್ನ ನಾವೇನಂತ ತಗೊಂಡಿದೀವಿ, ದ ಫಿಕ್ಸ್ಡ್ ಚಾರ್ಜ್ ಇಸ್ x. Then per kilometer charge we have taken as y. How much distance he traveled, 10 km means x plus 10y equals 105. Next ಅದೇ ತರ ಇನ್ನೊಂದೇನಾಗುತ್ತೆ, and the charge ನೆಕ್ಸ್ಟ್ ಅಂಡ್ ಫಾರ್ ಎ ಜರ್ನಿ ಆಫ್ 15 km ಅದೇನಾಗುತ್ತೆ, ಫಸ್ಟ್ ಇನಿಷಿಯಲ್ ಆಗಿ ಚಾರ್ಜ್ ಫಿಕ್ಸ್ ಇರುತ್ತೆ, ದಟ್ ಈಸ್ ಎಕ್ಸ್. ಅದಾದ್ಮೇಲೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದರೆ 15 km, ಪರ್ ಕಿಲೋಮೀಟರ್ಗೆ y ಎಷ್ಟು ಡಿಸ್ಟೆನ್ಸ್ 15. ದೆನ್ x ಪ್ಲಸ್ 15y ಈಸ್ ಈಕ್ವಲ್ಸ್ ಟು, ಫಾರ್ ದಿಸ್ ಹೌ ಮಚ್ ಅಮೌಂಟ್ ಯು ಪೇಡ್, 155 rupees. ಸೊ ನಾವೀಗ ಎರಡು ಈಕ್ವೇಶನ್ ಬರ್ಕೊಂಡಿದೀವಿ. ಈಗ ನಾವು ಯಾವ ಮೆಥಡ್ ಬೇಕಾದ್ರೂ ಚೂಸ್ ಮಾಡ್ಬೋದು. ನಮಗೆ ಅಲ್ಲಿ ಎಲಿಮಿನೇಷನ್ ಮೆಥಡ್ ಗೊತ್ತಿದೆ, ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಕೂಡ ಗೊತ್ತಿದೆ. ಅವೆರಡು ಮೆಥಡ್ ಅಲ್ಲಿ ನಿಮಗೆ ಯಾವುದು ಕಂಫರ್ಟಬಲ್ ಈಸಿ ಅನ್ಸುತ್ತೋ ಅದ್ರ ಮುಖಾಂತರ ಸಾಲ್ವ್ ಮಾಡ್ಬೋದು. ಈ ತರ ವರ್ಡ್ ಪ್ರಾಬ್ಲಮ್ ಅಲ್ಲಿ ನೀವು ಎಲಿಮಿನೇಷನ್ ಅಲ್ಲೇ ಮಾಡಿ ಅಥವಾ ಸಬ್ಸ್ಟಿಟ್ಯೂಷನ್ ಅಲ್ಲೇ ಮಾಡಿ ಅಂತ ಅವ್ರೇನು ಮೆನ್ಷನ್ ಮಾಡಿರಲ್ಲ. ಈ ತರ ವರ್ಡ್ ಪ್ರಾಬ್ಲಮ್ ಕೊಟ್ಟಾಗ ನಮಗೆ ಈಕ್ವೇಶನ್ ಬರೆಯೋದು ತುಂಬಾ ಇಂಪಾರ್ಟೆಂಟ್. ಈಕ್ವೇಶನ್ ಬರ್ದಾದ್ಮೇಲೆ ಈಸಿಯಾಗಿ ನಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದರಿಂದ ಸಾಲ್ವ್ ಮಾಡ್ಬೋದು. So x plus 10y is equals to 105, x plus 15y is equals to 155. So elimination method na use ಮಾಡ್ತೀನಿ ನಾನು. So this is equation 1, this is equation 2. elimination method ಅಲ್ಲಿ ಯಾವುದಾದ್ರೂ ಒಂದು ವೇರಿಯಬಲ್, ಇಲ್ಲಿ ಯಾವುದಿದೆ ವೇರಿಯಬಲ್ x and y, ಯಾವುದಾದ್ರೂ ಒಂದು ವೇರಿಯಬಲ್ ನ ನಾವೇನ್ ಮಾಡಬೇಕು, ಟರ್ಮಿನೇಟ್ ಮಾಡಬೇಕು. ಟರ್ಮಿನೇಟ್ ಮಾಡ್ಬೇಕಂದ್ರೆ ಏನ್ ಅಬ್ಸರ್ವ್ ಮಾಡಬೇಕು, ಫಸ್ಟ್ ಈಕ್ವೇಶನ್ ಅಲ್ಲಿ ಯಾವ್ದಾದ್ರು ಎಕ್ಸ್ ಅಥವಾ ವೈ ಸೇಮ್ ನಂಬರ್ ಅಲ್ಲಿ ಇದೆಯಾ ಅಂತ ನೋಡ್ಬೇಕು. ನಂಬರ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಸೈನ್ ಅಬ್ಸರ್ವ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕ್ಯಾನ್ಸಲ್ ಆಗ್ಬೇಕು ಅಂತ ಹೇಳಿದ್ರೆ ಪ್ಲಸ್ ಮೈನಸ್ ಅಥವಾ ಮೈನಸ್ ಪ್ಲಸ್ ಇರಬೇಕು, ಅದಕ್ಕೋಸ್ಕರ.
ಸೊ ಈಕ್ವೇಶನ್ 1 ಈಕ್ವೇಶನ್ 2 ಇಲ್ಲೂ ಎಕ್ಸ್ ಇದೆ ಇಲ್ಲೂ ಎಕ್ಸ್ ಇದೆ. ಸೊ ಈಗ ಸೈನ್ ಚೇಂಜ್ ಮಾಡೋ ಅವಶ್ಯಕತೆ ಇದೆ, ಯಾಕಂದ್ರೆ ಎರಡಕ್ಕೂ ಪ್ಲಸ್ ಪ್ಲಸ್ ಇದೆ. ಇದು ಕ್ಯಾನ್ಸಲ್ ಆಗಬೇಕು ಅಂದ್ರೆ ನಾವು ಸೈನ್ ಚೇಂಜ್ ಮಾಡಿದ್ರೆ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಸೊ ಸೈನ್ ಚೇಂಜ್ ಅಂದ್ರೆ ಇಲ್ಲಿ ಏನಿರುತ್ತೋ ಅದಕ್ಕೆ ರಿವರ್ಸ್, ಪ್ಲಸ್ ಇದ್ರೆ ಮೈನಸ್, ಇಲ್ಲಿ ಪ್ಲಸ್ ಇದೆ ಮೈನಸ್ ಮೈನಸ್, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಗೆಟ್ ಕ್ಯಾನ್ಸಲ್. ದೆನ್ 10y ಮೈನಸ್ 15y, ಒಂದು ಪ್ಲಸ್ ಇದೆ ಮೈನಸ್ ಇದೆ, ಏನ್ ಮಾಡಬೇಕು ಸಬ್ಟ್ರಾಕ್ಷನ್ ಮಾಡಬೇಕು. 10 ಮೈನಸ್ 15 ಅಂದ್ರೆ ಏನಾಗುತ್ತೆ 5 ಆಗುತ್ತೆ. ಮೈನಸ್ ಏನಕ್ಕಪ್ಪ ಅಂತಂದ್ರೆ ಬಿಗ್ ನಂಬರ್ ಅಲ್ಲಿ ಏನಿದೆ, ಬಿಗ್ ನಂಬರ್ ಇಂದ ಏನ್ ಸೈನ್ ಇರುತ್ತೋ ಅದು ಇರಬೇಕು. ಅಂದ್ರೆ ಬಿಗ್ ನಂಬರ್ ಅಲ್ಲಿ ಯಾವುದು 15 ಮೈನಸ್ 5y. ಇಲ್ಲೂ ಅಷ್ಟೇ 105 ಮೈನಸ್ 155 ಅಂದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 5 ಹೋದ್ರೆ 0. ಸೊ 50 ಆಯ್ತು. ಬಟ್ ಇಲ್ಲೂ ಕೂಡ ಏನ್ ಬಿಗ್ ನಂಬರ್ ಏನಿದೆ ಮೈನಸ್ 155, ಅದಕ್ಕೋಸ್ಕರ ಮೈನಸ್. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. y is equals to 50 divided by 5. 5 ones are 5 tens. y ವ್ಯಾಲ್ಯೂ ಎಷ್ಟು ಬಂತು ನಮಗೆ 10. y ವ್ಯಾಲ್ಯೂ 10 ಬಂತು. ಈಗ y ವ್ಯಾಲ್ಯೂ ನಾನು ಇಲ್ಲಿ ಈಕ್ವೇಶನ್ 1 ಅಂತ 2 ಮೆನ್ಷನ್ ಮಾಡಿದ್ವಲ್ಲ, ಅದರಲ್ಲಿ ಯಾವ್ದ್ರಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ x ವ್ಯಾಲ್ಯೂ ಸಿಗುತ್ತೆ. ಸೊ ಈಕ್ವೇಶನ್ 1 ಅಲ್ಲಿ ಈಕ್ವೇಶನ್ 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪುಟ್ y is equals to 10 in equation 1. So what is equation 1? X plus 10y is equals to 105. X plus 10 into y ಅಂದ್ರೆ ಎಷ್ಟು ಬಂದಿದೆ ನಮಗೆ ಇಲ್ಲಿ 10 equals 105. X plus 10 into 10 100 ಆಯಿತು equals 105. ಸೊ ಕಾನ್ಸ್ಟೆಂಟ್ ನ ಆ ಕಡೆ ಕಳಿಸ್ತೀನಿ. 105 ಇದು ಆ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 100. ದೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 105 ಮೈನಸ್ 100 ಅಂದ್ರೆ ಎಷ್ಟಾಗುತ್ತೆ 5 ಆಯ್ತು. ನಮಗೀಗ ಎಕ್ಸ್ ಮತ್ತೆ ವೈ ಬಂತು. ಎಕ್ಸ್ ನ ಏನಂತ ತಗೊಂಡಿದ್ವಿ ಫಿಕ್ಸ್ಡ್ ಚಾರ್ಜ್ ಇಸ್ ಎಕ್ಸ್ ಅಂಡ್ ಪರ್ ಕಿಲೋಮೀಟರ್ ಚಾರ್ಜ್ ಇಸ್ ವೈ. ಸೊ ಎಕ್ಸ್ ವೈ ಬಂತು. ಬಟ್ ಆಗ ಅವ್ರು ಅಷ್ಟಕ್ಕೆ ಅವ್ರು ಏನ್ ಕೇಳಿದ್ದಾರೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ವಾಟ್ ಆರ್ ದ ಫಿಕ್ಸ್ಡ್ ಚಾರ್ಜ್ ಅಂಡ್ ಚಾರ್ಜ್ ಪರ್ ಕಿಲೋಮೀಟರ್ ಅದು ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಹೌ ಮಚ್ ಡಸ್ ಎ ಪರ್ಸನ್ ಹ್ಯಾವ್ ಟು ಪೇ ಫಾರ್ ಟ್ರಾವೆಲಿಂಗ್ ಎ ಡಿಸ್ಟೆನ್ಸ್ ಆಫ್ 25 ಕಿಲೋಮೀಟರ್. ನೆಕ್ಸ್ಟ್ ಎಷ್ಟು ಕಿಲೋಮೀಟರ್ ಹೋಗಿದ್ದಾನೆ 25. ನಮಗೆ ಈಗ ಫಿಕ್ಸ್ಡ್ ಚಾರ್ಜ್ ಬಂದಿದೆ, ನೆಕ್ಸ್ಟ್ ಪರ್ ಕಿಲೋಮೀಟರ್ ಚಾರ್ಜ್ ಬಂದಿದೆ. ಫಿಕ್ಸ್ಡ್ ಚಾರ್ಜ್ ಎಷ್ಟು ಬಂದಿದೆ ಎಕ್ಸ್, ದಟ್ ಈಸ್ 5. ಪರ್ ಕಿಲೋಮೀಟರ್ ಚಾರ್ಜ್ ಎಷ್ಟು ಬಂದಿದೆ 10. ಈಗ ಅವನು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದಾನೆ, ಹೌ ಮಚ್ ಪರ್ಸನ್ 25, ಅದಕ್ಕೆ ಎಷ್ಟು ಪೇ ಮಾಡಬೇಕು ಅಂತ ಹೇಳಿದ್ರೆ ಸೊ 25 ಇದಕ್ಕೆ ಈಕ್ವೇಶನ್ ಏನಾಗುತ್ತೆ ಎಕ್ಸ್ ಪ್ಲಸ್ 25y. x nothing but fixed charge and y nothing but per kilometer charge. X how much we got here 5 plus 25 into y means 10. 5 plus 25 into 10 means 250. Then how much you need to pay 255 rupees. So how much does a person have to pay for a traveling a distance of 25 kilometer and ಎಷ್ಟು ಪೇ ಮಾಡಬೇಕು 255 rupees. ಸೊ ಎಲ್ರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ 5th ಪ್ರಾಬ್ಲಮ್ ನೋಡೋಣ. ಏನಿದೆ ಎ ಫ್ರಾಕ್ಷನ್ ಬಿಕಮ್ಸ್ 9/11 ಇಫ್ 2 is added to both n are nothing but n numerator, this is denominator. A fraction becomes 9/11 if 2 is added to both numerator and the denominator. Next, if 3 is added to both numerator and denominator, a fraction becomes 5/6. Then find the fraction. ಸೊ ನಮಗೆ ಅವರು ಫ್ರಾಕ್ಷನ್ ಅಂತ ಹೇಳ್ತಿದ್ದಾರೆ, ಬಟ್ ಫ್ರಾಕ್ಷನ್ ಏನಿದೆ ಅಂತ ಗೊತ್ತಿಲ್ಲ. ಯಾವುದೋ ಒಂದು ಫ್ರಾಕ್ಷನ್ಗೆ ಫಸ್ಟ್ ಏನು ಆಡ್ ಮಾಡಬೇಕು 2ನ ನ್ಯೂಮರೇಟರ್ ಮತ್ತೆ ಡಿನೋಮಿನೇಟರ್ಗೆ ಆಡ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ 9/11. ನೆಕ್ಸ್ಟ್ ಅದೇ ತರ ಇನ್ನೊಂದ್ಸಲ ಫ್ರಾಕ್ಷನ್ ಎಷ್ಟು ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ 5/6. ಯಾವಾಗ when we added 3 to the numerator and denominator. So fraction is unknown. ಅದನ್ನ ಏನಂತ ತಗೊಳ್ಳೋಣ x/y ಅಂತ ತಗೊಳ್ಳೋಣ. So the fraction is x/y. Instead of x/y ಏನ್ ಬೇಕಾದ್ರೂ ತಗೋಬಹುದು, ಬಟ್ you have to choose the small letters. ಸೊ x/y ತಗೊಂಡಿದ್ದೀನಿ. ಸೊ ಇಲ್ಲಿ x/y ಅನ್ನೋ ಫ್ರಾಕ್ಷನ್ ನಲ್ಲಿ x ಅನ್ನೋದು ನ್ಯೂಮರೇಟರ್, y ಅನ್ನೋದು ಡಿನೋಮಿನೇಟರ್. ಸೊ ಈಗ ಏನ್ ಹೇಳಿದ್ರೆ ನೋಡೋಣ. a fraction nothing but what you taken of fraction as x/y. A fraction becomes 9/11. So fraction nothing but x/y.
this will become 9/11. 9/11 ಯಾವಾಗ ಆಗುತ್ತೆ? when 2 is added to both the numerator and denominator. In this fraction, x is numerator, y is denominator. Added nothing but you have to use plus. Here x is numerator, y is denominator. We need to add 2 for both numerator and denominator. Then plus 2 plus 2. After adding 2 for both numerator and denominator, the fraction reduces to 9/11. So now cross multiply ಮಾಡೋಣ ಇದನ್ನ ಇದಕ್ಕೆ. ಇಲ್ಲಿ ಏನಿದೆ 11 into x plus 2, then 9 into y plus 2. So 11 into x, 11x plus 11 2s are 22. 9 into y, 9y plus 9 2s are 18. ಸೊ ಈಗ ಎಕ್ಸ್ ವೈ ನ ಒಂದ್ ಕಡೆ ತಗೊಳ್ಳೋಣ, ಅಂದ್ರೆ ವೇರಿಯಬಲ್ ಎಲ್ಲ ಒಂದ್ ಕಡೆ ತಗೊಂಡು ಕಾನ್ಸ್ಟೆಂಟ್ ನ ಒಂದ್ ಕಡೆ ಕಳಿಸೋಣ. ದಿಸ್ ಇಸ್ ವೇರಿಯಬಲ್, ದಿಸ್ ಇಸ್ ವೇರಿಯಬಲ್. ವೇರಿಯಬಲ್ ಒಂದ್ ಕಡೆ ತಗೊಳ್ಳೋಣ 11x, ಇದು ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 9y. ಕಾನ್ಸ್ಟೆಂಟ್ ಇಲ್ಲಿ 18 ಇದೆ, ಇಲ್ಲಿರೋ ಕಾನ್ಸ್ಟೆಂಟ್ ನ ಆ ಕಡೆ ತಗೊಂಡ್ರೆ ಏನಾಗುತ್ತೆ ಮೈನಸ್ 22. 11x ಮೈನಸ್ 9y ಪ್ಲಸ್ ಮೈನಸ್ ಇದೆ, ಪ್ಲಸ್ ಮೈನಸ್ ನಥಿಂಗ್ ಬಟ್ ಸಬ್ಟ್ರಾಕ್ಷನ್ ಮಾಡಬೇಕು. 18 ಮೈನಸ್ 22 ಅಂದ್ರೆ ಎಷ್ಟಾಗುತ್ತೆ ಮೈನಸ್ 4. ಮೈನಸ್ ಏನಕ್ಕೆ ಅಂದ್ರೆ ಬಿಗ್ ನಂಬರ್ ಇಂದ ಏನಿರುತ್ತೋ ಸೈನ್ ಅದು ಇಡಬೇಕು. ಬಿಗ್ ನಂಬರ್ ಇಂದ ಇಲ್ಲಿ 22 ಇಂದ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ 4. ಸೊ ದಿಸ್ ಈಸ್ ಈಕ್ವೇಶನ್ 1. ನೆಕ್ಸ್ಟ್ ಅದಾದ್ಮೇಲೆ ಏನ್ ಹೇಳಿದ್ರೆ ನೆಕ್ಸ್ಟ್ if 3 is added to both the numerator and denominator, again the fraction reduces to 5/6. So first ಇಂದ ಒಂದು ಈಕ್ವೇಶನ್ ಕನ್ಸ್ಟ್ರಕ್ಷನ್ ಆಗಿದೆ, ನೆಕ್ಸ್ಟ್ ಇನ್ನೊಂದು ಈಕ್ವೇಶನ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. again the fraction reduces to 5/6. ಯಾವಾಗ 5/6 ಆಗುತ್ತೆ? ಏನು ಮಾಡಿದಾಗ ನಾವು when we add 3 to the both numerator and denominator, add nothing but plus. So x plus 3 divided by y plus 3 equals 5/6. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 6 into x, 6x plus 6 3s are 18. Then 5y plus 5 into 3 15. 6 into x, 6x, 6 3s are 18. 5 into y, 5y, 5 3s are 15. ವೇರಿಯಬಲ್ ಒಂದ್ ಕಡೆ ತಗೊಳ್ಳೋಣ. 6x minus 5y 15, ಇದು ಈ ಕಡೆ ಏನಾಗುತ್ತೆ ಮೈನಸ್ 18. ಸೊ 6x minus 5y 15 minus 18 plus minus subtraction minus 3 ಆಗುತ್ತೆ. So this is equation 2. Now we need to solve equation 1 and 2 by using whether elimination method or substitution method. ಯಾವ ಮೆಥಡ್ ಅಲ್ಲಿ ಬೇಕಾದ್ರೂ ನಾವು ಸಾಲ್ವ್ ಮಾಡಬಹುದು. ಸೊ ವರ್ಡ್ ಪ್ರಾಬ್ಲಮ್ ಕೊಟ್ಟಾಗ ನೀವು ಇಂಥದ್ದೇ ಮೆಥಡ್ ಅಲ್ಲಿ ಮಾಡಿ ಅಂತ ನಾವು ಸ್ಪೆಸಿಫೈ ಮಾಡಲ್ಲ, ನಾವು ಯಾವ ಮೆಥಡ್ ಅಲ್ಲಿ ಕೂಡ ಬೇಕಾದ್ರೂ ಮಾಡಬಹುದು. ನಮಗೇನು ಅವ್ರು ಹೇಳಿದ್ರೆ ಈಗ ಫೈಂಡ್ ದ ಫ್ರಾಕ್ಷನ್. ಸೊ ಅಂದ್ರೆ ಫ್ರಾಕ್ಷನ್ ತೆಗೆದ್ಬಿಟ್ಟು ಈಗ ಏನಂತ ತಗೊಂಡಿದ್ವಿ ಫ್ರಾಕ್ಷನ್ ಎಕ್ಸ್ ವೈ. ಸೊ ಈ ಎಕ್ಸ್ ವೈ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ 2 ಈಕ್ವೇಶನ್ ಬೇಕಾಗಿತ್ತು. ಆ ಈಕ್ವೇಶನ್ ಬರ್ಕೊಂಡಿದೀವಿ. ರೈಟಿಂಗ್ ದ ಈಕ್ವೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಫ್ಟರ್ ರೈಟಿಂಗ್ ದ ಈಕ್ವೇಶನ್ ವಿ ಕ್ಯಾನ್ ಸಾಲ್ವ್ ಈಸಿಲಿ by using elimination or substitution method. So here this is equation 1. What is equation 1? 11x minus 9y equals minus 4. Equation 2, that is 6x minus 5 equals minus 3. So I am using substitution method here. From equation 1, what is equation 1? 11x minus 9y equals minus 4. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಏನ್ ಮಾಡಬೇಕು? ಈಕ್ವೇಶನ್ 1 ಅಥವಾ ಈಕ್ವೇಶನ್ 2 ನ ಯಾವ್ದ್ರಲ್ಲಿ ಎರಡಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು. ಅದನ್ನ ತಗೊಂಡು ನಾವು ವೆದರ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಅಥವಾ ವೈ ಫಾರ್ಮ್ ಅಲ್ಲಿ ಆ ಈಕ್ವೇಶನ್ ರೀಅರೇಂಜ್ ಮಾಡ್ಕೊಬೇಕು. ನಾನು 11x ಇಲ್ಲೇ ಇಡ್ತೀನಿ, ಮೈನಸ್ 4 ಇದು ಆ ಕಡೆ ಹೋದಾಗ ಏನಾಗುತ್ತೆ ಪ್ಲಸ್ 9y. ಇಲ್ಲಿ ಎಕ್ಸ್ ಮಾತ್ರ ಬೇಕಾಗಿರೋದ್ರಿಂದ ಏನ್ ಮಾಡ್ತೀನಿ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ ಮೈನಸ್ 4 9y ಡಿವೈಡ್ ಬೈ 11. ಸೊ ಐ ಆಮ್ ಕಾಲಿಂಗ್ ದಿಸ್ ಆಸ್ ಈಕ್ವೇಶನ್ ನಂಬರ್ 3. ನಾನು ಈಕ್ವೇಶನ್ ನಂಬರ್ 3 ನ ಯಾವ್ದ್ರಿಂದ ರೀಅರೇಂಜ್ ಮಾಡ್ಕೊಂಡಿದ್ದೀನಿ? ಈಕ್ವೇಶನ್ 1. ಸೊ ಯಾವ್ದ್ರಿಂದ ರೀಅರೇಂಜ್ ಮಾಡ್ಕೊಂಡಿರ್ತೀರೋ ಅದನ್ನ ಬಿಟ್ಟು ಇನ್ನೊಂದು ಯಾವ್ದಿದೆ ಈಕ್ವೇಶನ್ 2ಗೆ ಇಲ್ಲ ಏನ್ ಬಂದಿರುತ್ತೆ ಎಕ್ಸ್ ವ್ಯಾಲ್ಯೂ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈಕ್ವೇಶನ್ 3 ಈಸ್ ರೀಅರೇಂಜ್ಡ್ ಫ್ರಮ್ ದ ಈಕ್ವೇಶನ್ 1. ಅದಕ್ಕೋಸ್ಕರ ನಾವು ಈಗ ಈ ಎಕ್ಸ್ ವ್ಯಾಲ್ಯೂನ ಯಾವ್ದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದ್ರೆ ಇನ್ ಈಕ್ವೇಶನ್ 2. Put
x ವ್ಯಾಲ್ಯೂ ಇನ್ ಈಕ್ವೇಶನ್ 2. ಇಲ್ಲಿ ನೀವು ಎಕ್ಸ್ ಫಾರ್ಮ್ಯಾಟ್ ಅಲ್ಲೇ ತಗೋಬೇಕು ಅಂತ ಏನಿಲ್ಲ. ಆಮೇಲೆ ನಾನು ಇದನ್ನ ಯಾವ್ದ್ರಿಂದ ರಿಅರೇಂಜ್ ಮಾಡ್ಕೊಂಡಿದ್ದೀನಿ, ಈಕ್ವೇಶನ್ 1 ಇಂದಾನೆ ಮಾಡ್ಕೋಬೇಕು ಅಂತ ಏನಿಲ್ಲ. ಈಕ್ವೇಶನ್ 2 ಇಂದ ಬೇಕಾದ್ರೂ ರಿಅರೇಂಜ್ ಮಾಡ್ಕೋಬಹುದು. ನೀವು ಎಕ್ಸ್ ಅಲ್ಲೇ ತಗೋಬೇಕು ಅಂತಿಲ್ಲ, ವೈ ಫಾರ್ಮ್ಯಾಟ್ ಅಲ್ಲಿ ಕೂಡ ತಗೋಬಹುದು. ಸೊ ನಾನು ಇವಾಗ ಈಕ್ವೇಶನ್ 1 ಇಂದ ರಿಅರೇಂಜ್ ಮಾಡ್ಕೊಂಡಿರೋದ್ರಿಂದ ಆ ಬಂದಿರೋ ವ್ಯಾಲ್ಯೂ ಅಂದ್ರೆ ಅದನ್ನ 3 ಅಂತ ಕರೆದಿದ್ವಿ. ಇದನ್ನ ಯಾವ್ದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ, ಈಕ್ವೇಶನ್ 2. What is equation 2? 6x minus 5y equals minus 3. 6 in the place of x what we need to substitute, that is minus 4 plus 9y divided by 11. Minus 5y equals minus 3. So ಇದನ್ನೀಗ into is nothing but we need to do multiplication. 6 4s are 24 plus into minus minus 6 4s are 24 plus 9 6 are 54y divided by 11. ಏನು ಮಾಡಿದ್ದೀನಿ, ಪ್ಲಸ್ ಇಂಟು ಮೈನಸ್ ಮೈನಸ್ 6 4s are 24 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 9 6 are 54y divided by 11. ನೆಕ್ಸ್ಟ್ ಇಲ್ಲಿ ಏನಿದೆ, ಮೈನಸ್ 5y equals minus 3. ಸೊ ಇವಾಗ ಇದೊಂದು ಫ್ರಾಕ್ಷನ್ ಆಯ್ತು, ಇದೊಂದು ಫ್ರಾಕ್ಷನ್ ಆಯ್ತು. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನಿಲ್ಲ ಅಂದ್ರೆ ನಾವು ಅದೇನಂತ ತಗೋಬಹುದು, 1 ಅಂತ ತಗೋಬಹುದು. ಸೊ ಈಗ ಇದು ಎರಡು ಫ್ರಾಕ್ಷನ್ ಇದೆ, ಇದನ್ನ ನಾವೇನ್ ಮಾಡಬೇಕು, ಈಗ ಸಿಂಪ್ಲಿಫೈ ಮಾಡಬೇಕು ಬೈ ಟೇಕಿಂಗ್ LCM ಅಥವಾ ಇದನ್ನ ಎರಡು ಫ್ರಾಕ್ಷನ್ ಇರೋದ್ರಿಂದ ಇದನ್ನ ಯಾವ ತರ ಸಿಂಪ್ಲಿಫೈ ಮಾಡೋದು ಅಂತ ಹೇಳಿದ್ರೆ, ಜಸ್ಟ್ ಡಿನಾಮಿನೇಟರ್ ಎರಡನ್ನು ಮಲ್ಟಿಪ್ಲೈ ಮಾಡಿ. ಫಸ್ಟ್ ಡಿನಾಮಿನೇಟರ್ ಏನಿದೆ 11 ಇದೆ, ಸೆಕೆಂಡ್ ಡಿನಾಮಿನೇಟರ್ ಇದೆ 1 ಇದೆ. 11 1s are 11. ಸೊ ಈ ತರ ಎರಡು ಫ್ರಾಕ್ಷನ್ ಇದ್ದಾಗ ಯಾವ ತರ ಫ್ರಾಕ್ಷನ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡೋದು ಅಂದ್ರೆ, ಜಸ್ಟ್ ಈ ಎರಡು ಫ್ರಾಕ್ಷನ್ ಡಿನಾಮಿನೇಟರ್ ಏನಿರುತ್ತೋ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಇದ್ರ ಜೊತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಮೈನಸ್ 24 ಪ್ಲಸ್ 54y ಇಂಟು 1 ಅಂದ್ರೆ ಇಷ್ಟೇ ಬರುತ್ತೆ. ಮೈನಸ್ 24 ಪ್ಲಸ್ 54y. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ ಸೈನ್, ಮೈನಸ್ 11 5s are 55y. RHS ಅಲ್ಲಿ ಏನಿದೆ, ಮೈನಸ್ 3. ಏನ್ ಮಾಡಿದೆ, ಈ ಎರಡು ಫ್ರಾಕ್ಷನ್ ಡಿನಾಮಿನೇಟರ್ ಏನಿದೆ ಅದನ್ನ ಆಸ್ ಇಟ್ ಇಸ್ 11 1s are 11 ಮಲ್ಟಿಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ 11 ಮೈನಸ್ 5 ಜೊತೆ ಮೈನಸ್ 24 ಪ್ಲಸ್ 54y ಮೈನಸ್ 50. ಸೊ ಇಲ್ಲಿ y ವೇರಿಯೇಬಲ್ ಇದೆ, y ವೇರಿಯೇಬಲ್ ಇದೆ ಅಂತ ಹೇಳಿದ್ರೆ ಅದನ್ನ ಏನ್ ಮಾಡೋದು, ಪ್ಲಸ್ 54 ಮೈನಸ್ 55y ಅಂದ್ರೆ ಏನಾಗುತ್ತೆ, ಮೈನಸ್ y ಆಯ್ತು, ಡಿವೈಡ್ ಬೈ 11 ಈಕ್ವಲ್ಸ್ ಮೈನಸ್ 3. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇಲ್ಲೇನಿಲ್ಲ ಅಂದ್ರೆ ಏನಿರುತ್ತೆ, 1 ಇರುತ್ತೆ. ಮೈನಸ್ 24 ಮೈನಸ್ y ಇಂಟು 1 ನಥಿಂಗ್ ಬಟ್ ಇಷ್ಟೇ ಬರುತ್ತೆ, ಮೈನಸ್ 24 ಮೈನಸ್ y ಈಕ್ವಲ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 11 3s are 33. ಈಗ ಕಾನ್ಸ್ಟೆಂಟ್ ಒಂದ್ ಕಡೆ ಇಟ್ಕೊಳ್ಳೋಣ, ವೇರಿಯೇಬಲ್. ಸೊ ವೇರಿಯೇಬಲ್ ಆ ಕಡೆ ಕಳಿಸ್ತಿದ್ದೀನಿ. ಮೈನಸ್ 24 ಇದು ಈ ಕಡೆ ಬಂದ್ರೆ ಮೈನಸ್ 33 ಇರೋದು ಏನಾಗುತ್ತೆ, RHS ಇಂದ LHS ಬಂದ್ರೆ ಏನಾಗುತ್ತೆ. ಸೊ ಈ ಕಡೆಯಿಂದ ಆ ಕಡೆ ಅಥವಾ ಆ ಕಡೆ ಈ ಕಡೆಯಿಂದ ನಾವು ಕಳಿಸೋದ್ರಿಂದ ಏನಾಗುತ್ತೆ, ಸೈನ್ ಏನಿರುತ್ತೋ ಅದು ಸೈನ್ ರಿವರ್ಸ್ ಆಗುತ್ತೆ. ಮೈನಸ್ 33 ಇರೋದು ಪ್ಲಸ್ 33. ಈ y ಆ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ y ಆಯ್ತು. ಮೈನಸ್ 24 ಪ್ಲಸ್ 33 ಎಷ್ಟಾಗುತ್ತೆ, 9 ಆಗುತ್ತಾ. 34 33 24 9 ಆಗುತ್ತೆ. ಎಷ್ಟಾಗುತ್ತೆ ನಮಗೆ y ವ್ಯಾಲ್ಯೂ. ಇಲ್ಲಿ ಮೈನಸ್ ಪ್ಲಸ್ ಅಂದ್ರೆ ಸಬ್ಟ್ರಾಕ್ಷನ್, ಬಟ್ ಬಿಗ್ ನಂಬರ್ ಈಸ್ 33. ಸೊ y is equals to 9. y ವ್ಯಾಲ್ಯೂ ಬಂತು. x ವ್ಯಾಲ್ಯೂ ಬೇಕು ಅಂದ್ರೆ ಈ ಬಂದಿರೋ y ವ್ಯಾಲ್ಯೂನ ಇಲ್ಲಿ ಈಕ್ವೇಶನ್ 3 ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಪುಟ್ y is equals to 9 in equation 3. So equation 3 is minus 4 plus 9y divided by 11. Minus 4 plus 9 into y nothing but 9 divided by 11. Minus 4 plus 9 9s are 81 divided by 11. Minus 4 plus 81 ಅಂದ್ರೆ ಎಷ್ಟಾಗುತ್ತೆ, 77 ಆಗುತ್ತೆ, ಡಿವೈಡ್ ಬೈ 11. 11 1s are 11 7. ಸೊ x is equals to 7. x ಎಷ್ಟು ಬಂತು, 7 ಬಂತು. y ಎಷ್ಟು ಬಂದಿದೆ,
9 ಬಂದಿದೆ. ಅವ್ರು ಏನ್ ಕೇಳಿದ್ರು, ದೆನ್ ಫೈಂಡ್ ದ ಫ್ರಾಕ್ಷನ್. ವಾಟ್ ಯು ಹವ್ ಟೇಕನ್ ಫ್ರಾಕ್ಷನ್ ಆಸ್ x/y. ಇಲ್ಲಿ x ವ್ಯಾಲ್ಯೂ ಬಂತು, y ವ್ಯಾಲ್ಯೂ ಬಂತು ಅಂತ ಇಷ್ಟಕ್ಕೆ ಸ್ಟಾಪ್ ಮಾಡಬೇಡಿ. ನೀವು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈ ತರ ಪ್ರಾಬ್ಲಮ್ಸ್ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂದ್ರೆ 3 ಮಾರ್ಕ್ಸ್ ಕೇಳ್ತಾರೆ. ಲಾಸ್ಟ್ ಅಲ್ಲಿ ಏನ್ ಕನ್ಕ್ಲೂಷನ್ ಕೇಳಿದ್ರೆ ಆ ಕನ್ಕ್ಲೂಷನ್ ನೀಟಾಗಿ ಕ್ಲಿಯರ್ ಮಾಡ್ಬೇಕಿಲ್ಲ ಅಂದ್ರೆ ಇಷ್ಟಕ್ಕೆ ಬಿಟ್ಟಿದ್ರೆ ಹಾಫ್ ಮಾರ್ಕ್ಸ್ ರೆಡ್ಯೂಸ್ ಮಾಡ್ತಾರೆ. ಸೊ ಅವ್ರು ಕೇಳಿರೋದೇನು, then what will the fraction, what you taken that fraction as x/y. So fraction that is x/y. Here what you got, x as 7, y as 9. This is the final answer. So ಈ ತರ ಪ್ರಾಬ್ಲಮ್ ಬೋರ್ಡ್ ಅಲ್ಲಿ ತುಂಬಾ ಇದರಲ್ಲಿ ಹೇಳಿದೀನಿ. ವೇಟೇಜ್ 3 ಮಾರ್ಕ್ಸ್ ಒಂದು ವರ್ಡ್ ಪ್ರಾಬ್ಲಮ್ ಆಗಿರುತ್ತೆ. ಈ ತರ ತುಂಬಾ ಸಲ ಕೇಳಿದರೆ ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ನಮ್ಗೆ ಈ ತರ ವರ್ಡ್ ಪ್ರಾಬ್ಲಮ್ ಕೊಟ್ಟಾಗ ಈಕ್ವೇಶನ್ ಬರೆಯೋದು ತುಂಬಾ ಇಂಪಾರ್ಟೆಂಟ್. ಈಕ್ವೇಶನ್ ಬರ್ಕೊಳ್ಳೋದು ಅರ್ಥ ಆಯ್ತು ಅಂದ್ರೆ, ಈಸಿ ಆಯ್ತು ಗೊತ್ತಾಯ್ತು ಅಂದ್ರೆ, ಇನ್ನ ನಾರ್ಮಲ್ ಸಿಂಪ್ಲಿಫಿಕೇಶನ್ ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಆದ್ರೂ ಮಾಡಬಹುದು ಅಥವಾ ಎಲಿಮಿನೇಷನ್ ಆದ್ರೂ ಮಾಡಬಹುದು. ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದರಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ 6th ಪ್ರಾಬ್ಲಮ್, ಲಾಸ್ಟ್ ಪ್ರಾಬ್ಲಮ್ ಈ ಎಕ್ಸರ್ಸೈಸ್ ಅಲ್ಲಿ. 5 years hence the age of Jacob will be 3 times that of his son. 5 years ago Jacob age was 7 times that of his son. What is their present age? ಸೊ ಯಾರ್ದು ಏಜ್ ಎಷ್ಟು ಅಂತ ಕೊಟ್ಟಿಲ್ಲ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. 3 ಮಾರ್ಕ್ಸ್ ವರ್ಡ್ ಪ್ರಾಬ್ಲಮ್ ಅಲ್ಲಿ ತುಂಬಾ ಸಲ ಬೋರ್ಡ್ ಅಲ್ಲಿ ಕೇಳಿದ್ದಾರೆ. 5 years ago ಒಬ್ರು ಏಜ್ ನ ಒಬ್ರಿಗೆ ಕಂಪೇರ್ ಮಾಡ್ತಿದ್ದಾರೆ. ಯಾರ್ದು ಎಷ್ಟು ಏಜ್ ಅಂತ ಇಬ್ರು, ಅದರಲ್ಲಿ ಜಾಕೋಬು ಮತ್ತೆ ಜಾಕೋಬ್ ಅಂಡ್ ಇಸ್ ಸನ್ ಏಜ್ ನ ಹೇಳ್ತಿದ್ದಾರೆ. ಬಟ್ ಯಾರ್ದು ಎಕ್ಸಾಕ್ಟ್ ಏಜ್ ಎಷ್ಟಂತ ಕೊಟ್ಟಿಲ್ಲ. ಬಟ್ ಒಬ್ರು ಏಜ್ ನ ಒಬ್ರಿಗೆ ಕಂಪೇರ್ ಮಾಡ್ತಿದ್ದಾರೆ. ಸೊ ಏಜ್ ಆರ್ ಅನ್ನೋನ್. ಸೊ ಅನ್ನೋನ್ ಥಿಂಗ್ ಏನಂತ ತಗೊಳ್ಳೋಣ, ಎಕ್ಸ್ ಮತ್ತೆ ವೈ ಅಂತ ತಗೊಳ್ಳೋಣ. 5 years ago. ಸೊ ಫಸ್ಟ್ ಏನ್ ತಗೊಳ್ಳೋಣ, ಏಜ್ ಆರ್ ಅನ್ನೋನ್. ಬಟ್ ಒಬ್ರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಏಜ್, ಲೆಟ್ ದ ಏಜ್ ಆಫ್ ಜಾಕೋಬ್ as x years and his son age is y. ಜಾಕೋಬ್ ಏಜ್ ಅಂತ ತಗೊಂಡಿದೀವಿ, x ಅಂತ ತಗೊಂಡಿದೀವಿ, and his son is y. ನೋಡೋಣ ಪ್ರಾಬ್ಲಮ್ ಏನಿದೆ. 5 year ends the age of Jacob will be. 5 year ends ಅಥವಾ 5 years from now, 5 years later ಅಂದ್ರೆ we need to move forward. 5 years ago ಅಂತ ಹೇಳಿದ್ರೆ ಏನಾಗಬೇಕು, we need to go backward. So 5 year ends the age of Jacob. Jacob nothing but what you taken Jacob age x. 5 year ends ಅಂದ್ರೆ ಹೇಳಿದ್ರೆ ಮುಂದೆ ಹೋಗ್ಬೇಕು. ಮುಂದೆ ಹೋಗ್ಬೇಕಂದ್ರೆ ಪ್ಲಸ್ ಆಗುತ್ತೆ. ಎಗೋ ಅಂತ ಹೇಳಿದ್ರೆ ಹಿಂದೆ ಹೋಗ್ಬೇಕಂದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಹೇಳಿದೀನಿ ಯಾವಾಗ ಪ್ಲಸ್ ಚೂಸ್ ಮಾಡ್ಬೇಕು ಅಂದ್ರೆ ಹೆನ್ಸ್ ನಾವು ಲೇಟರ್ ಅಂದ್ರೆ 5 years ends, ಅದರ್ವೈಸ್ 5 years from now, 5 years ಲೇಟರ್ ಅದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಈಕ್ವೇಶನ್ ಬರಬೇಕು, ಪ್ಲಸ್ ತಗೋಬೇಕು. 5 years ಎಗೋ ಅಂದ್ರೆ ಹಿಂದಕ್ಕೆ ಹೋಗ್ಬೇಕಂದ್ರೆ ಮೈನಸ್ ತಗೋಬೇಕು. ಇಲ್ಲೇನ್ ಹೇಳಿದ್ರೆ 5 year ends the age of the Jacob. Age of the Jacob nothing but what you taken age of the Jacob is x. 5 year ends nothing but his age become x plus 5. y plus 5 Jacob age as x, that is x plus 5 ಏನಕ್ಕೆ ಅಂತ ಹೇಳಿದ್ರೆ 5 year ends ಅಂದ್ರೆ ಮುಂದೆ ಹೋಗ್ತಾ ಇದ್ದಾರೆ ಅಂದ್ರೆ ಪ್ಲಸ್, ಹಿಂದೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಮೈನಸ್. x plus 5 ends the age of Jacob will be 3 times that of his son. ಅಂದ್ರೆ ಸನ್ ಏನಂತ ತಗೊಂಡಿದೀವಿ y. ಸನ್ ಏಜ್ ಕೂಡ ಇವಂದು 5 years ಅಂತಂದ್ರೆ ಪ್ಲಸ್ 5 ಆಗುತ್ತೆ. ಏನ್ ಹೇಳಿದರೆ ದ ಏಜ್ ಆಫ್ ದ ಜಾಕೋಬ್ ವಿಲ್ ಬಿ 3 times. ಅವನ ಮಗ ಎಷ್ಟಿರ್ತಾನೋ ಅವನು 3ರಷ್ಟು ಇವನು ಇರ್ತಾನೆ ಜಾಕೋಬ್. ಏನ್ ಹೇಳ್ತಾ ಇದ್ದಾನೆ ನೋಡಪ್ಪ, 5 years ends the age of Jacob will be 3 times. ಅಂದ್ರೆ ಮಗನ್ ಎಷ್ಟಿರುತ್ತೋ ಅವನು 3 times ಜಾಸ್ತಿ ಇರುತ್ತೆ. ಯಾರ್ದು, ಜಾಕೋಬ್. ಸೊ ಜಾಕೋಬ್ ಏಜ್ 5 year ends ಅಂದ್ರೆ ಎಂತ ತಗೊಂಡಿದೀವಿ, x plus 5. ಅಂದ್ರೆ ಅವ್ನ್ x plus 5 ಆಗಿದೆ ಅಂದ್ರೆ ಇವನು ಕೂಡ y plus. ಇವನ್ಗಿನ್ನ ಎಷ್ಟು ಜಾಸ್ತಿ ಅಂದ್ರೆ 3 times ಅಂದ್ರೆ 3. ಸೊ x is Jacob age, y is his son age. ಸೊ 5 year ends ಅಂದ್ರೆ ಏನ್ ಹೇಳಿದ್ರೆ ಮುಂದೆ ಹೋಗ್ಬೇಕು ಅಂದ್ರೆ ದಟ್ ಈಸ್ x. 2 years ends 6 years ಅಂದ್ರೆ ಪ್ಲಸ್ 2 ಪ್ಲಸ್ 6 ತಗೋಬೇಕಾಗುತ್ತೆ. x plus 5 is 3 times. 3 times ಅಂದ್ರೆ 3, 2 times ಅಂದ್ರೆ 2 ಆಗುತ್ತೆ, 5 times ಅಂದ್ರೆ 5 ಆಗುತ್ತೆ. ಯಾರಿಗಿಂತ 3 times ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ ಮಗ ಯಾರಿದ್ದಾರೆ, ಮಗ ಅಂದ್ರೆ ಸನ್ ಅಂತ ಹೇಳಿದ್ರೆ ಅವ್ನ ಸನ್ ಕೂಡ ಒಂದು x plus 5 ಆಗಿದೆ ಅಂದ್ರೆ ಸನ್ ವಿ ಹ್ಯಾವ್ ಟೇಕನ್ ಸನ್ ಏಜ್ ಇಸ್ ವಿ ಹ್ಯಾವ್ ಟೇಕನ್ ಆಸ್ y, that will become y plus 5. x plus 5 3 into y 3y plus into plus plus 3 5s are 15. x ಇದು ಈ ಕಡೆ ಬಂದ್ರೆ ವೇರಿಯೇಬಲ್ ಎಲ್ಲ ಒಂದ್ ಕಡೆ ತಗೊಳ್ಳೋಣ, ಮೈನಸ್ 3y
15 ಕಾನ್ಸ್ಟೆಂಟ್ ಈ ಕಡೆ ಕಳಿಸ್ತಾ ಇದ್ದೀನಿ, ಏನಾಗುತ್ತೆ x minus 3y. 15 minus 5 ಅಂದ್ರೆ ಏನಾಗುತ್ತೆ 10. This is equation 1. What you got? Equation 1 is x minus 3y equals 10. That is equation 1. Next ಅದಾದ್ಮೇಲೆ ಏನು ಹೇಳಿದಾರೆ, 5 years ago ಅಂದ್ರೆ ಹಿಂದೆ ಹೋಗ್ಬೇಕಂದ್ರೆ ನೆಗೆಟಿವ್ ಆಗುತ್ತೆ. 5 years ago Jacob age was 7 times. 5 years ago ಅಂತ ಹೇಳಿದ್ರೆ 5 years ago ಅಂದ್ರೆ ಏನಾಗುತ್ತೆ, ಜಾಕೋಬ್ ಏಜ್ ಎಕ್ಸ್ ಅಂತ ತಗೊಳಿದ್ವಿ, ಹಿಂದೆ ಅಂತ ಹೇಳಿದ್ರೆ ಮೈನಸ್ ಆಗುತ್ತೆ, x minus 5. ಜಾಕೋಬ್ ಏಜ್ ವಾಸ್ 7 times that of his son is y. ಇವಂದು x ಏನಾಗುತ್ತೆ, ಅದು ಕೂಡ y minus 5 ಆಗುತ್ತೆ. 5 years ago means x minus 5, y minus 5. ಜಾಕೋಬ್ is 7 times that of his son. ಅಂದ್ರೆ 7 times ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಅಂತ ಹೇಳಿ. So x minus 5, 7 into y, 7y, plus into minus, 7 5 35. ವೇರಿಯಬಲ್ ಒಂದ್ ಕಡೆ ತಗೊಳ್ಳೋಣ, x minus 7 5, ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ 5 minus 35, x minus 7y, 5 minus 35 ಅಂದ್ರೆ ಎಷ್ಟಾಗುತ್ತೆ minus 30 ಏನಕ್ಕೆ, this is minus 35 is the big number. So we got two equation. So this problem is very very important. So many times asked in the board exam. What you got? Equation 1 is x minus 3y is equals to 10. Then what is second equation? X minus 7y equals minus 30. So in word problem writing the equation is very very important. Next ಇವೆರಡನ್ನ ಸಾಲ್ವ್ ಮಾಡೋಣ. ಯಾವ ಮೆಥಡ್ ಬೇಕಾದರೂ ಯೂಸ್ ಮಾಡಬಹುದು. x minus 3y is equals to 10, x minus 7y equals minus 30. ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡ್ತಾ ಇದ್ದೀನಿ. ಎರಡಕ್ಕೂ ಪ್ಲಸ್ ಇದೆ, ಕ್ಯಾನ್ಸಲ್ ಆಗಲ್ಲ. ಕ್ಯಾನ್ಸಲ್ ಆಗಬೇಕಂದ್ರೆ ಏನು ಮಾಡಬೇಕು, ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ ಏನಿರುತ್ತೋ ಅದು ಸೈನ್ ರಿವರ್ಸ್. ಪ್ಲಸ್ ಇದೆ ಮೈನಸ್ ಇದೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಇಲ್ಲೂ ಮೈನಸ್ ಇದೆ, ಪ್ಲಸ್ ಆಯಿತು. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಇಲ್ಲಿ ಚೇಂಜ್ ಮಾಡಿರ್ತೀವಲ್ಲ ಆ ಸೈನ್ ಕನ್ಸಿಡರ್ ಮಾಡಬೇಕು. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಗೆಟ್ ಕ್ಯಾನ್ಸಲ್. ದೆನ್ minus 3y plus 3y. Minus plus means subtraction. Minus 3y plus 7y ಅಂದ್ರೆ ಎಷ್ಟಾಗುತ್ತೆ 4y. Big number is 7, that is having a plus set. So plus 4y. Next 10 plus 30 ಎಷ್ಟಾಗುತ್ತೆ 40. So y equals 40 by 4. 4 ones are 4 10. Then y is equals to 10. Next y ಬಂತು. ನೆಕ್ಸ್ಟ್ ಇದನ್ನ ಯಾವ್ದ್ರಲ್ಲಾದ್ರೂ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಬರುತ್ತೆ. Put y is equals to 10 in equation 1. What is equation 1? X minus 3y is equals to 10. X minus 3 into y nothing but 10 equals 10. X minus 3 tens are 30, 10. X is equals to 30. X is equals to 40. So what they asked, what is their present ages? So present age age of Jacob. Jacob means what to take on Jacob age as x, that is 40 years. Year nothing but you have to show in years. And then his son age, Jacob's son age is that we taken as y. What we got 10. ಏನು ಹೇಳಿದಾರೆ ನೋಡಿ, ಇನಿಷಿಯಲ್ ಅಲ್ಲಿ 5 years ends the age of the Jacob will be 3 times. ಅವ್ರ ಅಪ್ಪಂದು ಎಷ್ಟಿದೆ 40, ಸಂದ್ ಎಷ್ಟಿದೆ 10, ಅಂದ್ರೆ 3 times ಜಾಸ್ತಿ ಇದೆ. ಅಂದ್ರೆ ನಾವು ಮಾಡಿರೋದು ಕರೆಕ್ಟ್ ಇದೆ ಅಂತ ಅರ್ಥ. ಈ ಪ್ರಾಬ್ಲಮ್ ತುಂಬಾ ಸಲ ಕೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ 10 years. ಸೊ ನಮ್ಮ ಇದೇ ಥರ ಎಲ್ಲ ವೀಡಿಯೋಸ್ನ ನೀವು ನೋಡಬೇಕಂದ್ರೆ ಮಾಡಬೇಕಾಗಿರೋದಿಷ್ಟೇ. ನಮ್ಮ ಈ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ಥರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು.